ಹೆರಿಗೆ ಮಾಡಿಸೋದ್ರಲ್ಲಿ ವಿಳಂಬ ಹಿನ್ನೆಲೆ ಮಗು ಸಾವನ್ನಪ್ಪಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ. ಸಂಗೀತಂ ಜ್ಯೋತ್ಸ್ನಾ ಸುನಿಲ್ ದಂಪತಿಯ ಮಗು ಸಾವನ್ನಪ್ಪಿದೆ. ಬೆಂಗಳೂರಿನ ಕಮಲಾನಗರದ ಸಂಗೀತಂ ಹಾಗೆ ಸುನಿಲ್ ದಂಪತಿಯ ಮಗು ಸಾವನ್ನಪ್ಪಿರುವಂಥದ್ದು. ಹೆರಿಗೆ ನೋವು ಕಾಣಿಸಿಕೊಂಡಿದ್ದರಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರೆ. ಸೋಮವಾರ ನೋವು ಕಂಡು ಬಂದರೂ ಕೂಡ ಹೆರಿಗೆ ಮಾಡಿಸಿಲ್ಲ. ನೋವು ವಿಪರೀತ ಆದಂತ ಹಿನ್ನೆಲೆಯಲ್ಲಿ ವಾಟರ್ ಡಿಸ್ಚಾರ್ಜ್ ಆಗಿದೆ. ಡೆಲಿವರಿ ಮಾಡಿಸಿ ಅಂತ ಹೇಳಿದ್ರು ಹೆರಿಗೆ ಮಾಡಿಸಿಲ್ಲ. ಮಂಗಳವಾರ ಬೆಳಗ್ಗೆ ಸಿಸೇರಿಯನ್ ಡೆಲಿವರಿ ಮಾಡಿದ್ದಾರೆ. ಮಗು ಸ್ಯಾನಿಟರಿ ನೀರು ಕುಡಿದಿದೆ ಅಂತ ಐಸಿಯುನಲ್ಲಿ ಇಟ್ಟಿರ್ತಾರೆ. ಇವತ್ತು ಮಗು ಮೃತಪಟ್ಟಿದೆ. ಬಟ್ ಇದೆಲ್ಲದಕ್ಕೂ ಕಾರಣ ಅಲ್ಲಿನ ಸಿಬ್ಬಂದಿ ಅಂತ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಧ್ಯಾಹ್ನದಿಂದ ಡಾಕ್ಟರ್ ಯಾರೂ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಎಸ್ಐ ಆಸ್ಪತ್ರೆ ಬಳಿ ಜಮಾಯಿಸಿರುವಂತಹ ಸಂಬಂಧಿಕರು ಇಎಸ್ಐ ಆಸ್ಪತ್ರೆಗೆ ಭೇಟಿ ನೀಡಿದ ರಾಜಾಜಿನಗರ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸುವಂತಹ ಸಲುವಾಗಿ ಸ್ಥಳಕ್ಕೆ ಪೊಲೀಸರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಹೆರಿಗೆ ಮಾಡಿಸುವುದರಲ್ಲಿ ವಿಳಂಬ ಆದಂತ ಹಿನ್ನೆಲೆಯಲ್ಲಿ ಮಗು ಸಾವನ್ನಪ್ಪಿದೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯಲ್ಲಿ ಆಗಿರುವಂತಹ ಘಟನೆ ಇದು. ಬೆಂಗಳೂರಿನ ಕಮಲಾನಗರದ ಸಂಗೀತಂ ಸುನಿಲ್ ದಂಪತಿಯ ಮಗು ಸಾವನ್ನಪ್ಪಿದೆ. ಹೆರಿಗೆ ನೋವು ಕಾಣಿಸಿಕೊಂಡಿದ್ರಿಂದ ಆಸ್ಪತ್ರೆಗೆ ಕರ್ಕೊಂಡು ಬಂದಿರ್ತಾರೆ. ಸೋಮವಾರವೇ ಅವರು ಆಸ್ಪತ್ರೆಗೆ ಕರ್ಕೊಂಡು ಬಂದಿರ್ತಾರೆ. ಹೆರಿಗೆ ನೋವು ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಹೆರಿಗೆ ನೋವಿದ್ರೂ ಕೂಡ ಅವರು ಡೆಲಿವರಿ ಮಾಡಿಸಿಲ್ಲ. ನೋವು ವಿಪರೀತ ಆಗಿದೆ. ಆ ಸಂದರ್ಭದಲ್ಲಿ ವಾಟರ್ ಡಿಸ್ಚಾರ್ಜ್ ಆಗಿದೆ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಡೆಲಿವರಿ ಮಾಡಿಸಿ ಅಂತ ಹೇಳಿದ್ರು ಕೂಡ ಹೆರಿಗೆ ಮಾಡಿಸ್ಲಿಲ್ಲ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಮಂಗಳವಾರ ಬೆಳಗ್ಗೆ ಸಿಸೇರಿಯನ್ ಮಾಡಿ ಡೆಲಿವರಿ ಮಾಡಿಸ್ತಾರೆ. ನಂತರ ಮಗು ಸ್ಯಾನಿಟರಿ ನೀರು ಕುಡಿದಿದೆ ಅಂತ ಐಸಿಯುನಲ್ಲಿ ಇಟ್ಟಿರ್ತಾರೆ ಮಗುನ. ಇವತ್ತು ಆ ಮಗು ಮೃತಪಟ್ಟಿದೆ. ಇದೆಲ್ಲದಕ್ಕೂ ಕಾರಣ ಆಸ್ಪತ್ರೆಯ ಸಿಬ್ಬಂದಿ ಅಂತ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಧ್ಯಾಹ್ನದಿಂದ ಡಾಕ್ಟರ್ ಯಾರೂ ಇಲ್ಲ ಅಂದ್ರೆ ಇವತ್ತು ಆ ಮಗು ಸಾವನ್ನಪ್ಪಿರುವಂಥದ್ದು. ವೈದ್ಯರು ಕೂಡ ಅಲ್ಲಿ ಯಾರೂ ಇಲ್ಲ ಅಂತ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿದೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ನಿರ್ಲಕ್ಷ್ಯ ಆಯ್ತು? ಶಮಂತ್, ಕಳೆದ ಭಾನುವಾರ ಮಧ್ಯಾಹ್ನ ಸಂಗೀತ ಮತ್ತು ವಸೀಲ್ ಎಂಬ ದಂಪತಿ ನಮ್ಮ ಸಂಗೀತ ಅವ್ರಿಗೆ ಏನು ತುಂಬು ಗರ್ಭಿಣಿಯಾಗಿರ್ತಾರೆ. ಅವ್ರನ್ನ ಹೆರಿಗೆಗೋಸ್ಕರ ಇಎಸ್ಐ ಆಸ್ಪತ್ರೆ ರಾಜಾಜಿನಗರದಲ್ಲಿರುವಂತಹ ಇಎಸ್ಐ ಆಸ್ಪತ್ರೆಗೆ ದಾಖಲನ್ನ ಮಾಡಿರ್ತಾರೆ. ಆದ್ರೆ ಸೋಮವಾರ ಆಕೆಗೆ ಹೆರಿಗೆ ನೋವು ಕಾಣಿಸ್ಕೊಂಡ್ರು ಸಹ ಹೆರಿಗೆಯನ್ನ ಮಾಡಿಲ್ಲ. ತದನಂತರ ತುಂಬಾ ನೋವಾದ ನಂತರ ಮತ್ತೆ ವಾಟರ್ ಡಿಸ್ಚಾರ್ಜ್ ಆಗಿ ಆಕೆಗೆ ನೋವು ಜಾಸ್ತಿ ಆದ ನಂತರ ಆಕೆಯನ್ನ ಆಪರೇಷನ್ ಮಾಡಿ ಮಗುವನ್ನ ಹೊರತಂದಿದ್ದಾರೆ. ಆದ್ರೆ ಮಗು ಯಾವಾಗ ಹೊರಗಡೆ ತೆಗಿತಾರೆ ಅವಾಗ ಜೀವಂತವಾಗಿರುತ್ತೆ. ಆದ್ರೆ ಮಗು ಅಲ್ಲಿನ ಅಂದ್ರೆ ಯೂರಿನ್ ವಾಟರ್ ಅನ್ನ ಕುಡಿದು ಮಗು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಐಸಿಯುಗೆ ದಾಖಲನ್ನ ಮಾಡಿರ್ತಾರೆ. ಆ ಐಸಿಯುನಲ್ಲೂ ಸಹ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಆದ್ರೆ ಈ ಒಂದು 3 ದಿನದ ನಂತರ ಅಂದ್ರೆ ಇವತ್ತು ಸಂಜೆ 4 ಗಂಟೆ ಸುಮಾರಿಗೆ ಆ ನವಜಾತ ಶಿಶು ಮೃತಪಟ್ಟಿರುವಂತದ್ದು. ಅಂದ್ರೆ ಈ ಕುಟುಂಬಸ್ಥರ ಆರೋಪ ಏನಂದ್ರೆ ನೋವು ಕಾಣಿಸ್ಕೊಂಡ್ರು ಸಹ ಆಕೆಗೆ ಹೆರಿಗೆಯನ್ನ ಮಾಡಿದೆ, ನಿರ್ಲಕ್ಷ್ಯ ಮಾಡಿದ್ದಾರೆ. ಜೂನಿಯರ್ಸ್ ಡಾಕ್ಟರ್ಗಳು ಇಲ್ಲಿ ನೋಡ್ಕೊತಾ ಇರೋದು, ಸೀನಿಯರ್ ಡಾಕ್ಟರ್ಗಳು ಯಾರು ಸಹ ನೋಡ್ಕೊಳ್ತಾ ಇಲ್ಲ ಸರಿಯಾಗಿ. ಈಗ ನಿನ್ನೆಯೂ ಸಹ ಒಂದು ಮಗು ಡೆತ್ ಆಗಿದ್ದು, ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ಇಲ್ಲಿ ಆಗ್ತಾ ಇದೆ. ಆದ್ರೆ ಯಾರು ಸಹ ಸೀನಿಯರ್ ಡಾಕ್ಟರ್ಗಳು ಈ ಬಗ್ಗೆ ನೋಡ್ಕೊತಾ ಇಲ್ಲ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಪಷ್ಟನೆ ಕೊಟ್ಟಿರುವಂತಹ ಆಸ್ಪತ್ರೆ ವೈದ್ಯರು ಇಲ್ಲ, ಅದು 36 ಗಂಟೆ ಒಳಗಡೆ ನೋವು ಬಂದ್ರೆ ಮಾತ್ರ ಕಾಣಿಸ್ಕೊಳ್ತಾರೆ ಮಾತ್ರ ನಾವು ಆಪರೇಷನ್ ಮಾಡೋದು. ಮೊದಲನೇ ಮಗು ಆಗಿರೋದ್ರಿಂದ ನಮ್ಮ ಕಡೆಯಿಂದ ನಿರ್ಲಕ್ಷ್ಯ ಏನಾದ್ರು ಆಗಿದ್ರೆ ಅದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೋತೀವಿ, ಪರಿಶೀಲನೆ ಮಾಡಿ ಅಂತ ಈಗ ಕುಟುಂಬಸ್ಥರಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಈಗ ಮಗುವನ್ನ ಪೋಷಕರು ತೆಗೆದುಕೊಂಡು ಹೋಗಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಗೂ ಸಹ ದೂರನ್ನು ನೀಡಿದ್ದು ಆಸ್ಪತ್ರೆ ಮಂಡಳಿಯವರು ಸಹ ಇದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶಮಂತ್, ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೊದಲನೇ ಮಗು ಯೂಶಲಿ ಇಟ್ ವಿಲ್ ಟೈಮ್ ತಗೊಳುತ್ತೆ, ತಕ್ಷಣನೇ ಡೆಲಿವರಿ ಆಗಲ್ಲ. ಮಿನಿಮಮ್ 36 hours ನಾವು ವೇಟ್ ಮಾಡ್ತೀವಿ ಮಗು ಕಂಡೀಷನ್ ಚೆನ್ನಾಗಿದ್ರೆ. ಮಧ್ಯದಲ್ಲಿ ಏನಾದರೂ ಸುಸ್ತಾಯಿತು ಅನ್ನೋ
ಲಕ್ಷಣಗಳ ಕಂಡು ಬಂದರೆ ಇಮ್ಮಿಡಿಯೇಟಾಗಿ ಸಿಸೇರಿಯನ್ ಮಾಡ್ತೀವಿ. ಇವ್ರಿಗೆ ಮಗುಗೆ ಔಷಧಿ ಹಾಕಿ ಡೆಲಿವರಿ ಮಾಡ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಸೈನ್ ತಗೊಂಡಿರೋದು. ಸೈನ್ ತಗೊಂಡಾಗ ಔಷಧಿ ಹಾಕಕ್ಕೆ ಅಂತ ಹೇಳಿರ್ತಾರೆ. ಮೀನ್ವೈಲ್ ಏನಾದರೂ ಎಮರ್ಜೆನ್ಸಿ ಅಂದರೆ ಸಡನ್ನಾಗಿ ಮಗು ಸುಸ್ತಾಯಿತು ಅಂದ್ರೆ ಮಾತ್ರ ಮಾಡ್ತೀವಿ ಅಂತ ಹೇಳಿರ್ತೀವಿ. ಮಾಡುವಾಗ್ಲೂ ಇನ್ನೊಂದು ಕನ್ಸೆಂಟ್ಗೂ ತಗೋತೀವಿ. ಅವ್ರು ಅದನ್ನು ಮಿಸ್ಟೇಕ್ ಮಾಡ್ಕೊಂಡಿರ್ಬೋದು ಅಂತ ನಾನು ಅನ್ಕೊಂಡ್ಕೊಳ್ತೀನಿ. ಯಾಕಂದರೆ ಇಂಡಕ್ಷನ್ ಅಂದರೆ ಔಷಧಿ ಹಾಕಿದ್ರೆ ನಮ್ಮ ಮಗು ನಾವು ಚೆನ್ನಾಗಿ ಬರುತ್ತೆ, ಅವಾಗ ಸ್ವಲ್ಪ ನಾರ್ಮಲ್ ಡೆಲಿವರಿ ಬೇಗ ಆಗುತ್ತೆ ಅಂತ. ಎಲ್ಲರಿಗೂ ಸಿಸೇರಿಯನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಗೌರ್ಮೆಂಟ್ ನಮ್ಮನ್ನ ಆಡಿಟ್ ಮಾಡುತ್ತೆ. ಯಾಕೆ ಎಲ್ಲರಿಗೂ ಸಿಸೇರಿಯನ್ ಮಾಡ್ತಿದ್ದೀರಿ, ಯಾಕೆ ನಾರ್ಮಲ್ ಡೆಲಿವರಿಗೆ ಬಿಡ್ತಿಲ್ಲ ಅಂತ. ಸೊ ನಾವು ಆದಷ್ಟು ನಾರ್ಮಲ್ ಎಲ್ಲ ಕಂಡೀಷನ್ ಚೆನ್ನಾಗಿರುವಾಗ ಅವ್ರಿಗೆ ನಾರ್ಮಲ್ ಡೆಲಿವರಿಗೆ ಬಿಡಬೇಕು. ಎನಿ ಟೈಮ್ ಮಧ್ಯದಲ್ಲಿ ಸುಸ್ತು ಅಂದ ತಕ್ಷಣ ಆಪರೇಷನ್ 24 hours ಫೆಸಿಲಿಟೀಸ್ ಇರುತ್ತೆ. ಒಂದು ಆಗುತ್ತೆ ತಕ್ಷಣ ಮಗುನ ತೆಗೆದುಕೊಟ್ಟಿರ್ತೀವಿ, ಆಮೇಲೆ ಮಗು ಸ್ವಲ್ಪ ನೀರು ಕುಡ್ದಿರುತ್ತೆ, ಅರ್ಥ ಆಗುತ್ತೆ ಒಬ್ಬರ ಕಷ್ಟನ. ಆದರೆ ಅವರು ನಮ್ದನ್ನ ಕಷ್ಟನ ಅರ್ಥ ಮಾಡ್ಕೋಬೇಕು. ಎಲ್ಲೂ ನಾವು ನೆಗ್ಲೆಕ್ಟ್